ತಿಂಗಳ 22ನೇ ತಾರೀಕು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ತೂತ್ ಕಾಸು ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನೀವಿದ್ದೀರಿ. ಸೊ ತೂತ್ ಕಾಸು ಅಂದಾಗ ನಾವೆಲ್ಲರೂ ತೂತ್ ಮಡಿಕೆ ಕೇಳಿದೀವಿ. ತೂತ್ ಕಾಸು ನಿಮ್ಗೆಲ್ರಿಗೂ ಕೂಡ ಹಳಬರಿಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ 1942ರಿಂದ 47ರ ಇಸ್ವಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಇದ್ದಂತಹ ಸಂದರ್ಭದಲ್ಲಿ ತೂತ್ ಕಾಸು ಚಾಲನೆಯಲ್ಲಿ ಇತ್ತಂತೆ. ಸ್ವಾತಂತ್ರ್ಯ ಬಂದ ನಂತರ ಅದು ಅಲ್ಲಿಗೆ ಮುಗೀತು. ಸೊ ಅದು ಯಾರು ಬಳಕೆ ಮಾಡ್ತಿಲ್ಲ. ತೂತ್ ಕಾಸಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ರೆ ಸಿನಿಮಾದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಘಟನೆಗಳನ್ನ ಆ ಕಾಲದ ಕಥೆನ ಏನನ್ನು ಇಟ್ಟಿಲ್ಲ. ಇದೊಂದು ಕೋಡ್ ವರ್ಡ್ ಆಗಿ ಬಳಸಲಾಗಿದೆ ಅಷ್ಟೇ. ಇದು ನಮ್ಮ ರವಿ ತೇಜಸ್ ಅವರ ಚೊಚ್ಚಲ ಸಿನಿಮಾ. ಅವರು ಮೊದಲನೇ ಬಾರಿಗೆ ನಿರ್ದೇಶಕರಾಗಿ ಹೊರಹೊಮ್ತಾ ಇದ್ದಾರೆ. ಚಿಕ್ಕೇಗೌಡರು ಈ ಚಿತ್ರದ ನಿರ್ಮಾಪಕರು. ಮೈಕ್ ಸ್ವಲ್ಪ ದೂರ. ಓಕೆ, ಸೊ ಈ ಚಿತ್ರದಲ್ಲಿ ನಾಯಕ ನಟನಾಗಿ ವರುಣ್ ದೇವಯ್ಯ ಇದ್ದಾರೆ, ನಾಯಕಿಯಾಗಿ ಪ್ರೇರಣಾ ಭಟ್, ಹಾಗೇನೆ ಪ್ರಿಷಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂತಹ ಕಲಾವಿದರ ಬಳಗ ಚಿತ್ರದಲ್ಲಿದೆ. ಶ್ರವಣ್ ಹಲ್ಲಿ ಅವರಿದ್ದಾರೆ, ರಾಘವೇಂದ್ರ ಶ್ರದ್ಧಾ ಇದ್ದಾರೆ, ವಿನೋದ್ ಆನಂದ್, ರಾಕೇಶ್ ರಾವ್ ಹಾಗೆ ರಾಜು ಇದ್ದಾರೆ. ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ಚಿತ್ರವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ತೂತ್ ಕಾಸು ಅಂದಾಗ ಪ್ರಾಯಶಃ ತಮ್ಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಟ್ರೇಲರ್ ಬಿಡುಗಡೆ ಆಗಿದೆ ಜಂಕಾ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಇದರಲ್ಲಿ ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಡ್ರಾಮಾ ಇದೆ. ಇದೆಲ್ಲದರ ಜೊತೆಗೆ ಒಂದು ಅದ್ಭುತವಾದ ಮೆಸೇಜ್ ಅನ್ನು ಕೂಡ ಚಿತ್ರ ಹೊತ್ತು ತರ್ತಿದೆ. ಲೋಕಿ ತವಸ್ಯ ಅವರ ಸಂಗೀತ ನಿರ್ದೇಶನದಲ್ಲಿ 3 ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಒಂದು ಹಾಡನ್ನ ನವೀನ್ ಸಜ್ಜಾ ಹಾಡಿದ್ದಾರೆ, ಇನ್ನೊಂದು ವಾಸುಕಿ ವೈಭವ್ ಅವರು, ಇನ್ನೊಂದು ಶಶಾಂಕ್ ಶೇಷಗಿರಿ ಅವರು ಹಾಡಿದ್ದಾರೆ. ಇವತ್ತು ಒಂದು ಹಾಡನ್ನ ಚಿತ್ರತಂಡ ನಿಮ್ಗೆ ತೋರಿಸ್ತಿದ್ದಾರೆ ಕೂಡ. ಚಿತ್ರತಂಡದ ಜೊತೆಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ತೂತ್ ಕಾಸು ಬಗ್ಗೆ ನಿಮ್ಗೂ ಗೊತ್ತಾಗ್ಬೇಕಲ್ವಾ? ಯಾಕಂದ್ರೆ ತುಮಕೂರು, ಉಡುಪಿ ಸುತ್ತಮುತ್ತಲ ಭಾಗದಲ್ಲಿ ಚಿತ್ರನ ಶೂಟ್ ಮಾಡಲಾಗಿದೆ. ಚಿತ್ರದ ಟ್ರೇಲರ್ ನೋಡ್ಕೊಂಡ್ರೆ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಸರ್ ಫಸ್ಟ್ ಟ್ರೇಲರ್ ನೋಡ್ಕೋಬೋಣ ಸರ್. ಕ್ಯಾನ್ ವಿ ಹ್ಯಾವ್ ದ ಟ್ರೇಲರ್ ಪ್ಲೀಸ್? ಸಾಂಗ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಬೇಡಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೇ ಸಿನಿಮಾ. ನಾನು ಹಂಸಲೇಖ ದೇಸಿ ಕಾಲೇಜು ಸ್ಟೂಡೆಂಟು. ಅಲ್ಲಿ ಡೈರೆಕ್ಷನ್ ಕೋರ್ಸ್ ಮುಗಿಸ್ಕೊಂಡು 2 ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ನೆಕ್ಸ್ಟ್ ಇದು ನನ್ನ ಮೊದಲನೇ ಸಿನಿಮಾ ಕೆಲಸ ಮಾಡಿದ್ದೀನಿ. ತೂತ್ ಕಾಸು ಅಂದರೆ 1942ಇಂದ 47ವರೆಗೂ ಈ ನಮ್ಮ ಇಂಡಿಯಾದಲ್ಲಿ ಚಲಾವಣೆಯಲ್ಲಿದ್ದಂತಹ ನಾಣ್ಯ. 1947 ಸ್ವಾತಂತ್ರ್ಯ ಬಂದ ಮೇಲೆ ಕಾಯಿನು ಬ್ಯಾನ್ ಆಗುತ್ತೆ. ಅಂದರೆ ಇಂಡಿಯಾ ಗೌರ್ಮೆಂಟ್ ರೂಲ್ ಆದಮೇಲೆ ಕಾಯಿನು ಸ್ಟಾಪ್ ಮಾಡುತ್ತೆ. ಅಲ್ಲಿಂದ ಈ ಕಾಯಿನು ಚಲಾವಣೆಯಲ್ಲಿ ನಿಂತ್ಕೊಂಡು ಹೋಗುತ್ತೆ. ಅಲ್ಲಿಂದ ಡೈರೆಕ್ಟರ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ನರ್ವಸ್ ಆಗ್ತಿದ್ದಾರೆ, ಆರಾಮಾಗಿ ಮಾತಾಡಿ ಸರ್. ನಮ್ಮ ಸಿನಿಮಾಗೆ ಬಂದು ಇದು ತೂತ್ ಕಾಸು ಅನ್ನೋದು ಒಂದು ಕೋಡ್ ವರ್ಡ್ ಅಷ್ಟೇನೆ. ತೂತ್ ಕಾಸು ಅನ್ನೋದೊಂದು ಕೋಡ್ ವರ್ಡ್ ಇಟ್ಕೊಂಡು ಸಿನಿಮಾನ ತಗೊಂಡೋಗಿದ್ದೀವಿ. ಸಿನಿಮಾ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ಅದು ನಿಮ್ಗೆ ತೂತ್ ಕಾಸು ಕೋಡ್ ವರ್ಡ್ ಆಗಿ ಕಾಣಿಸ್ತಾ ಇದೆ. ಇಲ್ಲ, ದರೋಡೆ ಅಲ್ಲ. ಒಂದು ಮಾಮೂಲಿ ಒಂದು ಮಾಫಿಯಾ ಗ್ಯಾಂಗ್ ಜೊತೆ ನಡೆಯುವಂತ ಕತೆ. ಸಬ್ಜೆಕ್ಟ್ ಶುರುವಾಗಿದ್ದು 22ನಲ್ಲಿ. ನಾನು ಕತೆ ಮಾಡಿದ್ದು, ಸ್ಕ್ರಿಪ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸರ್ ಶೂಟಿಂಗ್ ಬಂದು ತುಮಕೂರು ಮತ್ತೆ ಉಡುಪಿ, ಶಿವಮೊಗ್ಗ, ಆಗುಂಬೆ ಮತ್ತೆ ಮಲ್ಪೆ. ಆರ್ಟಿಸ್ಟ್ ನಮ್ಮ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಮತ್ತೆ ನಮ್ಮ ವಿನೋದ್ ಆನಂದ್. ಇಲ್ಲ ಸರ್, ಎಲ್ಲ ಹೊಸಬ್ರೆ. ಸರ್ ಜಾನರ್ ಬಂದು ಕಾಮಿಡಿ ಡ್ರಾಮಾ. ಸಿನಿಮಾ ಬಂದು ತೂತ್ ಕಾಸು ಅಂದ್ರೆ ಒಂದು ಕೋಡ್ ವರ್ಡ್ ಆಗಿ ಬಳಸಿದೀವಿ. ಒಂದು ಮಾಫಿಯಾ ಗ್ಯಾಂಗ್ ಅಲ್ಲಿ ಒಂದು ಐಟಮ್ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ, ಅದಕ್ಕೊಂದು ಕೋಡ್ ವರ್ಡ್ ಬೇಕಿರುತ್ತೆ. ಅದಕ್ಕೆ ತೂತ್ ಕಾಸು ಅಂತ ಒಂದು ಕೋಡ್ ವರ್ಡ್ ಇರುತ್ತೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? 35 ಡೇಸ್ ಶೂಟಿಂಗ್ ಮಾಡಿದ್ವಿ. ಇಲ್ಲ, ತೋರ್ಸಕ್ಕಾಗಿಲ್ಲ. ಸಾಂಗ್ಸ್ ತೋರಿಸಿದ್ವಿ, ಖುಷಿ ಪಟ್ರು. ಟ್ರೈಲರ್ ತೋರಿಸಿದ್ವಿ, ಖುಷಿ ಪಟ್ರು. ಈ ವಾರ ರಿಲೀಸ್ ಹಾ ಸರ್, 22ಗೆ ರಿಲೀಸ್ ಆಗ್ತಾ ಇದೆ. ಏನು ಹೈಲೈಟ್ಸ್ ಏನು ಸಿನಿಮಾದ?
ಕಾಮಿಡಿನೇ ಸರ್. ಸಿನಿಮಾ ಫುಲ್ ಕಾಮಿಡಿ ಇದೆ, ಲವ್ ಇದೆ, ಮತ್ತೆ ಸ್ವಲ್ಪ ಸಸ್ಪೆನ್ಸ್ ಇದೆ. ಅಲ್ಲ, ನೀವು ಇಷ್ಟು ಹೇಳಿದ್ರೆ ಆಡಿಯನ್ಸ್ ಬರ್ತಾರಾ ಥಿಯೇಟರ್ಗೆ? ಎಷ್ಟು ಹೇಳಿದ್ರೆ ಆಡಿಯನ್ಸ್ ಥಿಯೇಟರ್ಗೆ ಬರೋಕ್ಕೆ ಏನಿದೆ ಸ್ಟಫ್ ಸಿನಿಮಾಲಿ ಅಂತ? ಸರ್ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಸರ್. ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಇವತ್ತು ನಾವಂದ್ರೆ ಏನೇ ಟೆನ್ಷನ್ಸ್ ಇದ್ರು, ಈಗ ನಮಗೂ ಟೆನ್ಷನ್ಸ್ ನಿಮ್ಗೂ ಟೆನ್ಷನ್ಸ್ ಇರ್ತವೆ. ಆ ಟೆನ್ಷನ್ಸ್ ಒಂದು ಸಿನಿಮಾ ಭರಿಸುತ್ತೆ ಅಂತ ಅದೊಂದು ನಂಬಿಕೆ ಇದೆ ಸರ್. ಥಿಯೇಟರ್ ಬಂದು ಒಂದು 30+. ಮೇನ್ ಥಿಯೇಟರ್ ಬಂದು ಸ್ವಪ್ನ. ಪ್ರತಿ ವಾರನೂ 6, 7, 10 ಸಿನಿಮಾ. ಹೌದು. ಈ ಕಾಂಪಿಟೇಷನ್ ನಡುವೆ ನಿಮ್ಮ ಸಿನಿಮಾ ಬಂದು ನಿಲ್ಲುತ್ತೆ ಅಂತ ಅನ್ಸುತ್ತೆ. ಅದಕ್ಕೇನಾದ್ರು ಬೇರೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ನಿಲ್ಸಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಇದೆ ಸರ್, ಸಿನಿಮಾನೇ ಇದೆ ಸರ್. ಸಿನಿಮಾನೇ ಕಂಟೆಂಟೇ ಆಗಿದೆ. ಯಾಕಂದ್ರೆ ಬರ್ತಾರೆ ಹೌದು ಸಿನಿಮಾ ಕಾಣಲ್ಲ. ಹೌದು. ಬಟ್ ಆಮೇಲೆ ಎಲ್ಲ ನೀವೆಲ್ಲ ಅಂದ್ರೆ ಹಾಕಿರೋ ಬಂಡವಾಳ ಹಾಕಿರೋ ಪಡ್ತಾ ಇರ್ತಾರೆ. ಹೌದು ಸರ್. ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಯಾಕೆಂದ್ರೆ ಈಗ ನಮ್ಮ ಮುಂಚೆನೆ ಪ್ರೊಡ್ಯೂಸರ್ಗೆ ನಮ್ಮ ಬಂದಿಲ್ಲ ಆಕ್ಚುಲಿ. ಈಗ ನಾವು ಹೊಸಬ್ರು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಪ್ರೊಡ್ಯೂಸರ್ಸ್ಗೆ ಮಿಸ್ಗೈಡ್ ಮಾಡ್ತೀವಿ. ಏನೋ ಅಲ್ಲಿ ಸಬ್ಸಿಡಿ ಬರುತ್ತೆ, ಮತ್ತೆ ನೆಕ್ಸ್ಟ್ OTT ಸಿಗ್ಬಿಡುತ್ತೆ, ನೆಕ್ಸ್ಟ್ ಡಬ್ಬಿಂಗ್ ಸಿಗುತ್ತೆ. ಈ ತರ ಯಾವುದೇ ಮಿಸ್ಗೈಡ್ ಮಾಡಿದ್ರೆ ಅವ್ರಿಗಿರೋ ಫ್ಯಾಕ್ಟ್ ಹೇಳ್ಬಿಟ್ಟು ಈ ಸಿನಿಮಾ ಮುಗಿಸಿದ್ದೀನಿ ನಾನು. ಯಾಕೆಂದ್ರೆ ಅದನ್ನು ಯಾವ್ದು ಗ್ಯಾರಂಟಿ ಇಟ್ಕೊಬೇಡಿ ಅಂತ ಹೇಳಿದ್ರೆ. ಧನ್ಯವಾದಗಳು ನಿರ್ದೇಶಕರಿಗೆ. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಮೊದಲ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಇವತ್ತು ಒಂದು ಸಿನಿಮಾ ಪೂರ್ತಿ ಹಿಂಗೆ ಇರ್ತದೆ? ಇಲ್ಲ ಸರ್, ಸಿನಿಮಾ ಫುಲ್ ಈ ತರ ಇಲ್ಲ. ಬರೀ ಟ್ರೈಲರ್ ಇಷ್ಟೊಂದು ಪಂಚಿಂಗ್ ಡೈಲಾಗ್ ಇದೆಯಲ್ಲ, ಸಿನಿಮಾ ಫುಲ್ ಪಂಚಿಂಗ್ ಡೈಲಾಗ್ ಇದೆ, ಬಟ್ ಡಬಲ್ ಮೀನಿಂಗ್ ಇರಲ್ಲ. ಡಬಲ್ ಮೀನಿಂಗ್ ಅಲ್ಲ, ಸ್ಟ್ರೈಟ್ ಮೀನಿಂಗ್ ಕೊಟ್ಟಿದಿರಲ್ಲ. ಓಕೆ, ಫಿಲಂ ಫುಲ್ ನಿಮ್ಗೆ ಪಂಚಿಂಗ್ ಡೈಲಾಗು ಪ್ರತಿ ಸೀನಲ್ಲೂ ಒಂದೆರಡು ಇದ್ದೇ ಇದೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ನಿರ್ದೇಶಕರಿಗೆ. ಲೋಕಿತ್ ಅವಸ್ಯ ಅವರ ಚಿತ್ರದ. ನಮಸ್ತೆ, ನಾನು ಲೋಕಿತ್ ಅವಸ್ಯ ಅಂತ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀನಿ. ಒಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ನಮ್ಮ ತುತ್ಕಾಸು ಸಿನಿಮಾ ತುಂಬಾ ಸ್ಪೆಷಲ್. ನಂದು ರವಿ ಸರ್ದು ತುಂಬಾ ಹಳೆ ಪರಿಚಯ. ಲಿಟರಲಿ ಮೋರ್ ದೆನ್ 10 years ನಾವಿಬ್ರು ಗೆಳೆಯರು. ಮೂಲ ಒಂದೇ ದೇಸಿ ಸಂಸ್ಥೆ ಆಗಿರೋದ್ರಿಂದ, ಹಂಸಲೇಖ ಸರ್ ಶಿಷ್ಯಂದ್ರ ಆಗಿರೋದ್ರಿಂದ ಒಟ್ಟಿಗೆ ಕನೆಕ್ಟಿವಿಟಿಲೇ ಇದ್ದು. ತುಂಬಾ ಒಳ್ಳೆ ಸಾಹಿತ್ಯ. ನಾವು ಫಸ್ಟ್ ಸ್ಟೋರಿ, ನನಗೆ ರವಿ ಸರ್ ಬಂದು ಸ್ಟೋರಿ ಹೇಳಿದಾಗ ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಒಂದು 40 ನಿಮಿಷ ಅವ್ರ ಸ್ಟೋರಿ ಹೇಳ್ಬಿಟ್ಟು ನಿಲ್ಸಿದ್ರೆ, ರವಿ ಸೂಪರ್ ಆಗಿದೆ ಸಿನಿಮಾ ಅಂದ್ರೆ, ಸರ್ ಇದು ಇನ್ನೂ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಇನ್ನೂ ಇದೆ, ಫಿಲಮ್ ಇನ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರು. ಅಂದ್ರೆ ತುಂಬಾ ಎಲಿಮೆಂಟ್ಸ್ ಇದೆ, ತುಂಬಾ ಫನ್, ತುಂಬಾ ಕಾಮಿಡಿ, ಒಳ್ಳೊಳ್ಳೆ ಡೈಲಾಗ್ಸ್. ಅಟ್ರಾಕ್ಷನ್ ಮಾಡೋದಕ್ಕೆ 1-2 ಮಾತ್ರ ನಿಮ್ಗೆ ಟ್ರೈಲರ್ ಡೈಲಾಗ್ ಹೇಳಿರ್ಬೋದು. ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ. 100% ಇವತ್ತು ಟ್ರೆಂಡ್ ಏನಿದೆ, ಈ ಕಾಂಪಿಟೇಷನ್ ನಡುವೆ ಫೈಟ್ ಮಾಡುವಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇನ್ನು 3 ಹಾಡಿದೆ. ಒಂದು ನವೀನ್ ಸಜ್ಜು ಅವರು ಹಾಡಿದ್ದಾರೆ, ಇನ್ನೊಂದು ವಾಸಿಕ ವೈಭವ್ ಅವರು ಹಾಡಿದ್ದಾರೆ, ಇನ್ನೊಂದು ಹಾಡು ನಮ್ಮ ಶಶಾಂಕ್ ಶಿಸ್ಕಿರಿ ಹಾಡಿದ್ದಾರೆ. ಒಂದು ಮೆಲೋಡಿ ಮತ್ತೆ ಒಂದು ಹೀರೋ ಇಂಟ್ರೊಡಕ್ಷನ್, ಇನ್ನೊಂದು ಟೈಟಲ್ ಟ್ರ್ಯಾಕ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಹಾಡುಗಳು. ಒಟ್ಟು 3 ಹಾಡು ಸರ್. ಇಲ್ಲ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಹೇಶ್ ಅಂತ ನನ್ನ ಗೆಳೆಯರು ಆಕ್ಚುಲಿ ಅಲ್ಲಿದ್ದಾರೆ. ಮ್ಯೂಸಿಕ್ ಕಲ್ತಿದ್ದು ಸರ್. ಸರ್ ಅವರು ತುಂಬಾ ಇಷ್ಟಪಟ್ರು. ನೀನ್ ಸೆಕೆಂಡ್ ಹಾಫ್ ಅಲ್ಲಿ ಚರಣದಲ್ಲಿ ಸ್ವಲ್ಪ ಹೈ, ಅನುಪಲ್ಲವಿನ ಸ್ವಲ್ಪ ಹೈ ಮಾಡ್ಬೇಕಾಗಿತ್ತು ಅಂತಂದ್ರು. ಅವ್ರು ಯಾವಾಗಲೂ ತಿಂತಾ ಇರ್ತಾರೆ. ಹಾಡನ್ನ ಇಷ್ಟಪಟ್ರು, ಅದೇ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರು. ಕಲ್ತ್ಕೊಂಡು ಹೋಗುವಂತದ್ದು ಉದ್ದೇಶ ಸರ್. ಥ್ಯಾಂಕ್ ಯು. ಹಂಸಲೇಖ ಅವರು ಯಾವತ್ತು ವೇದಿಕೆ ಮೇಲೆ ಶ್ರೀರಂಗ ಮಾತನ್ನು ಕೂತ್ತಾರೆ ಅಂತ ಯಾವತ್ತು ಹೇಳಿಲ್ಲ ಅಲ್ವಾ? ಹಂಸಲೇಖ ಅವರು ಅವ್ರ ಕಾರ್ಯಕ್ರಮ ನೋಡಿದ್ದೀರಾ? ಶ್ರೀರಂಗಂ ತಿನ್ಕೊಂಡು ವೇದಿಕೆ ಮೇಲೆ ಕೂತ್ಕೊಳ್ತಾರೆ ಅನ್ನೋದು ಯಾವತ್ತು ಇಲ್ಲ, ಕಲ್ತಿಲ್ಲ ಅಲ್ವಾ? ಅದು ಒಂದು ಕಾಮನ್ ಸೆನ್ಸ್ ಅಲ್ವಾ ಅದು? ಸಾರಿ. ಥ್ಯಾಂಕ್ ಯು ಲೋಕಿತ್ ಅವಸ್ಯ ಅವರೇ. ಮಹೇಶ್ ಕೆ ಭಟ್ ಅವ್ರಿಗೆ ಕೊಡಿ ಅವರ ಚಿತ್ರದ ಬ್ಯಾಕ್ ಗ್ರೌಂಡ್. ಧ್ವಜ್ ಅಂತ ಹೇಳಿ ನಾನು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತನ ಮಾಡಿದ್ದೀನಿ. ನಂದು ಜರ್ನಿ ಸಹ ಅಲ್ಲೇ ಲೋಕಿ ಅವ್ರ ಜೊತೆನೆ ಶುರು ಆಗಿದೆ. ನಾನು ದೇಸಿನಲ್ಲಿ ಅಭ್ಯಾಸ ಮಾಡಿದ್ದೀನಿ. ಅಲ್ಲಿ ಡಿಪ್ಲೊಮಾ ಇನ್ ಮ್ಯೂಸಿಕ್ ಮಾಡಿದ್ದೆ, 2 ವರ್ಷ ಅಲ್ಲಿ ಮಾಡಿದ್ದೆ. ತದನಂತರ ನಾನು ಫಿಲ್ಮ್ ಸ್ಕೋರಿಂಗ್ಗೆ 2014ರಿಂದ ತೊಡಗಿಸ್ಕೊಂಡಿದ್ದೀನಿ. ಸೊ ಪರ್ಟಿಕ್ಯುಲರ್ಲಿ ಈ ಚಿತ್ರ ಬಂದಾಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಂಪೋಸ್ ಆಗಿತ್ತು. ಲೋಕಿ ಅವರು ಸಾಂಗ್ಸ್ ಕಂಪೋಸ್ ಮಾಡಿ ಆಲ್ರೆಡಿ ಫಿಲ್ಮ್ ಎಲ್ಲ ಫುಲ್ ಎಲ್ಲ ರೆಡಿ ಇತ್ತು. ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ. ಸೊ ಇದು ಮಿಕ್ಸ್ಚರ್ ಆಫ್ ಕಾಮಿಡಿ ಮತ್ತೆ ಡ್ರಾಮಾ ಮತ್ತೆ ಥ್ರಿಲ್ಲರ್.
ಸೊ ಇದಕ್ಕೆ ಮೂರನ್ನು ಹೊಂದಿಕೆ ಆಗುವಂತಹ ಒಂದು ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅಂದ್ರೆ ಕೊನೆಗೆ ಎಲ್ಲ ಒಂದ್ ಕಡೆ ಮೀಟ್ ಆಗುತ್ತೆ. ಸೊ ಎಲ್ಲರಿಗೂ ಒಂದೊಂದು ಥೀಮ್ ಮ್ಯೂಸಿಕ್, ಅಂದ್ರೆ ಏನ್ ಹೇಳ್ತೀವಿ ಆಕ್ಟರ್ಸ್ಗೆ ಇರ್ಬೋದು, ಹೀರೋ ಇಂಟ್ರಡಕ್ಷನ್, ಸೊ ಆತರ ಎಲ್ಲ ಥೀಮ್ ಮ್ಯೂಸಿಕ್ ಎಲ್ಲ ಮಾಡಿದೀವಿ. ನಮ್ಗೇನ್ ಈಗ ಏನ್ ಟ್ರೆಂಡಿಂಗ್ ಸೌಂಡ್ಸ್ ಅಂತ ಹೇಳ್ತೀವಿ ಅದನ್ನ ಬಳಸುವಂತಹ ಒಂದು ಪ್ರಯತ್ನ ಮಾಡಿದೀವಿ. ಸೊ ಎಲ್ಲೇ ಯಾವುದೇ ಕಾರಣಕ್ಕೂ ಸಹ ಚಿತ್ರಕ್ಕಾಗ್ಲಿ ಅಥವಾ ಸಾಂಗ್ ಆಗ್ಲಿ ಧಕ್ಕೆ ತರದೇ ರೀತಿ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡಿದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಚಿತ್ರದ ಛಾಯಾಗ್ರಾಹಕರು ಗಣೇಶ್ ಕೆಳಮನೆ ಅವರು ತಮ್ಮ. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕೆಳಮನೆ ಅಂತ. ಇದು ನನ್ನ ಮೊದಲನೇ ಸಿನಿಮಾ, ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಾಫರ್ ಆಗಿ. ನಾನು ಚೆಕ್ ರಿಪಬ್ಲಿಕ್ ನ ಪ್ರಾಗ್ ಫಿಲ್ಮ್ ಸ್ಕೂಲ್ ಅಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಡು ಬರ್ತಿದಂಗೆ ಈ ಸಿನಿಮಾ ಫಸ್ಟ್ ಮಾಡಿರೋದು. ಅದೇ ಇದಾದ್ಮೇಲೆ ಇನ್ನು ಮುಂದೆ ಇನ್ನೆರಡು ಸಿನಿಮಾ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ಸಿನಿಮಾ ತೂತ್ಕಾಸು. ಎರಡು ಈಕ್ವಲ್ ಆಗಿತ್ತು ಸರ್, ಇಂಡೋರ್ ಔಟ್ಡೋರ್ ಎರಡು. ಚಾಲೆಂಜು ಅದೇ ಲೊಕೇಶನ್ಗಳು, ಅಂದ್ರೆ ನಮ್ದು ಕತೆ ಹೆಚ್ಚು ಕೆಲವೊಂದು ಒಂದಿಷ್ಟು ಲೊಕೇಶನ್ ಅಲ್ಲಿ ನಡೆಯುತ್ತೆ. ಸೊ ಆ ಒಂದೊಂದು ಲೊಕೇಶನ್ ಬೇರೆ ಬೇರೆ ಸೀನ್ ಅಲ್ಲಿ ಅದನ್ನ ಹೊಸ ತರ ಕಾಣಿಸೋ ತರ ತೆಗಿಯೋದು ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಇರೋದು ಅದೇ ಲೊಕೇಶನ್ ನಾವು ಬೇರೆ ಬೇರೆ ರೀತಿ ಕಥೆ ಮೂಡು ಹೆಂಗ್ ಹೋಗ್ತಿದೆ ಅದಕ್ಕೆ ಸರಿಯಾಗಿ ಅದಕ್ಕೆ ಲೈಟಿಂಗ್ ಆಗ್ಲಿ ಇದನ್ನ ಮಾಡೋದು ಚಾಲೆಂಜಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗಣೇಶ್, ಆಲ್ ದಿ ವೆರಿ ಬೆಸ್ಟ್. ಸೊ ಜೊತೆಗೆ ಸಿನಿಮಾ ಬಗ್ಗೆ ಸರ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರದವರು ಹಾಗೂ ಪತ್ರಕರ್ತರವರಿಗೆ ನಮಸ್ಕಾರ ಸರ್. ಸರ್ ನಂದು ಮೊದಲನೇ ಸಿನಿಮಾ ಪ್ರೇಮಿಸಮ್, ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 10 ವರ್ಷ ಗ್ಯಾಪ್. ಅದ್ರಿಂದ 4 ವರ್ಷ ಕೋವಿಡ್ ಇಂದಾನೆ ಹೋಗಿದೆ. ಸೊ ಅದಾದ್ಮೇಲೆ ತೂತ್ಕಾಸು ಅಂತ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ. ಸೊ ಅದಕ್ಕೆ ನಾವೆಲ್ಲ ಒಂದು ಟೀಮ್ ಸೇರಿ ಶ್ರಮಪಟ್ಟು ಸಿನಿಮಾ ಮಾಡಿದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಸರ್, ಬಟ್ ನಮ್ಮ ಶ್ರಮ ಅದರಲ್ಲಿ 100% ಇದೆ. ಸೊ ಚೆನ್ನಾಗಿ ಬಂದಿದೆ. ಇದೇ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಒಂದು ಸಟಲ್ ಬಾಯ್, ಸೊ ಕಾಮನ್ ಬಾಯ್ ಆಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಲವಿ ಡಬಿ ಬಾಯ್. ಸರ್ ನಮ್ ಸುತ್ತನೇ ಸುತ್ತದೆ, ನನಗೆ ಡಾಲರ್ ಆಗಿ ಅದನ್ನ ಕ್ಯಾರಿ ಮಾಡ್ತಾ ಇರ್ತೀನಿ ಆಲ್ವೇಸ್. ಹೌದು, ಅದೊಂದು ಆಕ್ಚುಲಿ ಒಂದು ಕೋಡ್ ವರ್ಡ್ ಸರ್ ಅಷ್ಟೇ. ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ 4 ವರ್ಷದ ನಂತರ ಮತ್ತೆ ಆಕ್ಟ್ ಮಾಡ್ತಿದ್ದೀರಿ. ಹೌದು ಸರ್. ಈ ಸಿನಿಮಾ ನಿಮ್ಗೆ ಎಷ್ಟು ಬ್ರೇಕ್ ಥ್ರೂ ಕೊಡೋದಕ್ಕೆ ಏನೆಲ್ಲ ಇದೆ ಈ ಸಿನಿಮಾ? ಸರ್ ನನಗೆ ಇದು ಕಂಬ್ಯಾಕ್ಗೆ ಒಂದು ಒಳ್ಳೆ ಪುಷ್ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸೊ ಅದೇ ತರ, ಯಾಕೆಂದ್ರೆ ಎಲ್ಲ ಹಂಸಲೇಖರ್ ಗರಡಿಯಲ್ಲಿ ಪಳಗಿರೋದು ಸರ್. ಹೌದೌದು ಸರ್. ಸೊ ಅದಕ್ಕೆ ನಮ್ಗೆ ಆ ಸಪೋರ್ಟ್, ಇನ್ನು ಆ ಶಿಸ್ತು, ಆ ಬದ್ಧತೆ ಎಲ್ಲ ಇದೆ ಸರ್. ಥ್ಯಾಂಕ್ ಯು ಸರ್. ಹಂಸಲೇಖರ್ ಸರ್ ಹೋಗಿ ಮೀಟ್ ಮಾಡಿದ್ವಿ ಸರ್. ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೊಂಡೆ ನಾವು ಈ ಕಡೆ ಬಂದಿದ್ವಿ. ಹೌದು ಸರ್, ಹೌದು ಸರ್. ಖಂಡಿತ ಖಂಡಿತ ಸರ್, ಖಂಡಿತ. ಏನಾದ್ರು ಹೇಳ್ತೀರಾ ಸಿನಿಮಾ ಬಗ್ಗೆ? ಸಿನಿಮಾ ನಿಮ್ ಕೈಯಲ್ಲೇ ಇರೋದು ಸರ್. ನೀವೇ ಅದನ್ನ ಇದು ಮಾಡಿಸ್ಬೇಕು, ನಮ್ಮನ್ನ ಬೆಳೆಸ್ಬೇಕು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ವರುಣ್ ದೇವಯ್ಯ ಅವರೇ. ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಎಲ್ರಿಗೂ ನಮಸ್ತೆ. ನಾನು ವಿನೋದ್ ಆನಂದ್. ಮೊದಲನೇದಾಗಿ ಪತ್ರಿಕೆ ವರ್ಗದವರಿಗೆ ಮತ್ತೆ ಮಾಧ್ಯಮದವರಿಗೆ ನಮಸ್ಕಾರಗಳು. ನಾನು ಮೂಲತಃ ರಾಮನಗರದವನು. ಕೆಲವೊಂದು ಸಣ್ಣ ಪುಟ್ಟ ವಿಡಿಯೋಸ್, ಕಂಟೆಂಟ್ ಕ್ರಿಯೇಟರ್ ಆಗಿ ವಿಡಿಯೋಸ್ಗಳು ಮಾಡ್ತಿದ್ದೆ, ಸಣ್ಣ ಪುಟ್ಟ ವಿಡಿಯೋಸ್ ಮಾಡ್ತಿದ್ದೆ. ಅದು ನಮ್ಮ ಡೈರೆಕ್ಟರ್ ಸರ್ ರವಿ ಸರ್ಗೆ ಇಷ್ಟ ಆಗಿ ನನಗೆ ಫುಲ್ ಫ್ಲೆಡ್ಜ್ ಒಂದು ಪೂರ್ತಿ ಸಿನಿಮಾ ಇರುವಂತ ಒಂದು ಕ್ಯಾರೆಕ್ಟರ್ ಕಾಮಿಡಿಯನ್ ಆಗಿ ನನ್ನ ಲಾಂಚ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಆಭಾರಿ. ಮತ್ತೆ ಮಾರ್ಚ್ 22 ತೂತ್ಕಾಸು ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಲ್ರೆಡಿ. ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಾಜುಕೋಟೆ, ಮೈಸೂರಿನ ಪ್ರತಿಭೆ. ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ರವಿ ಸರ್ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ.
ಸಿನಿಮಾ ಅವರು ಫಸ್ಟ್ ಡೇ ಕರೆಸಿದಾಗ ನನಗೊಂಥರ ಕುತೂಹಲ, ತೂತ್ಕಾಸು ಅಂತ ಇಟ್ಕೊಂಡಿದ್ದಾರೆ ಏನಪ್ಪ ಇದು ಅಂತೇಳಿ. ಸೊ ಅದಕ್ಕೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾನು ಒಂದು ಚಿಕ್ಕದು ಮತ್ತೆ ಒಂದು ದೊಡ್ಡದು 2 ತೂತ್ನ ಡಾಲರ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಯಾವತ್ತಿಂದನೂ ಕೂಡ ಇದು ನನ್ನ ಕತ್ತೆಲ್ಲ ಇದೆ. ಸಿನಿಮಾ ಟ್ರೈಲರ್ ಕೂಡ ಚೆನ್ನಾಗಿ ಬಂದಿದೆ, ಹಾಗೆ ಸಾಂಗ್ಸ್ಗಳು ಕೂಡ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನಿಮಾದಲ್ಲಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಾಕೇಶ್ ಅಂದ್ಬಿಟ್ಟು. ಡಿಸಿಲ್ವಾ ಅನ್ನೋದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಸಿನಿಮಾಲಿ. ಫುಲ್ ಅಂದ್ರೆ ಆಂಗರ್ ಕ್ಯಾರೆಕ್ಟರ್, ಅಂದ್ರೆ ಮುಂದೆ ಬಂದ್ಬಿಟ್ಟು ಫುಲ್ ಫನ್ ಓರಿಯೆಂಟೆಡ್ ನಡೀತಾರೆ, ಅಲ್ಲೂ ನಗಿಬಾರ್ದು, ಸೀರಿಯಸ್ ಆಗಿರ್ಬೇಕಂತೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸುಮಾರು ಜನ ಪೋಸ್ಟ್ ನೋಡಿದಾಗ ಯಾವ್ದೋ ಥ್ರಿಲ್ಲರ್ ಮೂವಿ ಅನ್ಕೋತಾರೆ, ಬಟ್ ಮೋಸ್ಟ್ ಆಫ್ ದ ಜಾನರ್ ಬಂದ್ಬಿಟ್ಟು ಫುಲ್ ಕಾಮಿಡಿ, ಫನ್ ಮತ್ತೆ ಎಲ್ಲ ನೋಡೋ ಅಂತ ಸಿನಿಮಾ ಇದೆ. ಚೆನ್ನಾಗಿದೆ, ಲೈಕ್ ಲಾಟ್ ಆಫ್ ಪಂಚ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಕ್ಯಾರಿ ಆಗಿದೆ, ಲೈಕ್ ಅಲಾಂಗ್ ವಿತ್ ದ ಟೀಮ್. ಇದ್ರ ಮುಂಚೆನೂ ಸಿನಿಮಾ ಮಾಡಿದ್ದೀನಿ, ಬಟ್ ಇದರಲ್ಲೂ ದೇ ಹ್ಯಾವ್ ಗಿವನ್ ಮಿ ಗುಡ್ ಸ್ಪೇಸ್. ಸೊ 22nd ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಆಕ್ಚುಲಿ ನಿಮ್ ಕೈಲಿದೆ ಸರ್, ಎಲ್ಲ ಮುಂದಕ್ಕೆ ತಗೊಳಕ್ಕೆ. ಥ್ಯಾಂಕ್ ಯು ರಾಕೇಶ್ ಅವರು, ಧನ್ಯವಾದಗಳು. ಚಿತ್ರದ ನಾಗೆ ಮಾತನಾಡೋದಾದ್ರೆ. ಎಲ್ಲರಿಗೂ ನಮಸ್ಕಾರ ರೀ. ನಾನು ಉತ್ತರ ಕರ್ನಾಟಕ ಹುಡುಗಿ, ಸೊ ಅದೇ ಭಾಷೆದಲ್ಲಿ ಇದು ಮಾತಾಡ್ತೀನಿ. ಸೊ ಇದು ಬಂದ್ರಿ ನನ್ನ ಫಸ್ಟ್ ಮೂವಿ. ಸೊ ನಾನು ಹೀರೋ ಲೈಫ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ. ಸೊ ಅಲ್ಲಿ ಅವ್ರ ಜೊತೆ ಹೆಂಗೆ ಕ್ಯಾರೆಕ್ಟರ್ ಅನ್ಫೋಲ್ಡ್ ಆಗುತ್ತೆ, ಆಮೇಲೆ ಅಲ್ಲಿಂದ ಏನ್ ಟ್ವಿಸ್ಟ್ ಬರ್ತೈತಿ ಅದು ಮೂವಿ ನೋಡಿದ್ಮೇಲೆ ಗೊತ್ತಾಗೋದ್ರಿ. ಸೊ ಇದು ಒಂದು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಾರೆ ನಂಗೆ ರವಿ ಸರ್. ಆಮೇಲೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಮೂವಿ ಮಾಡುವಾಗ. ಸೊ ಪ್ಲೀಸ್ ನಿಮ್ ಸಪೋರ್ಟ್ ಬೇಕು. ಸೊ ಬಂದು ವೀಕ್ಷಿಸಿ ನಮ್ಗೆ ಪ್ರೋತ್ಸಾಹ ನೀಡಿ ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮಾಡಿದ್ದೇನೆ ಸರ್, ಬಟ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆ ಅವರು ಕಮ್ ಬ್ಯಾಕ್ ಮೂವಿಯಲ್ಲಿ ಚಿಕ್ಕ ಪಾತ್ರ ಮಾಡಿದೆ. ಹೌದು. ಸರ್ ನಾನು ಟಾಕೀಸ್ ಆಪ್ ರೀಲಾಂಚ್ ಮಾಡಿದ್ರಲ್ಲ ಕನ್ನಡ ಮತ್ತೆ ತುಳು ಇದು ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದರಲ್ಲಿ ಕಾಮಿಕಲ್ ರೋಲ್ ಮಾಡಿದ್ದೀನಿ, ಶಾರ್ಟ್ ಎಪಿಸೋಡ್ಸ್ ಮಾಡಿದ್ದೀನಿ. ನಿಮ್ ಹಿನ್ನೆಲೆ ಕೇಳ್ತಾ ಇದಾರೆ ಅವರು, ಏನ್ ಮಾಡ್ತಿದ್ದಾರೆ? ಸರ್ ನಾನು ಇದು ಆಕ್ಚುಲಿ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. ಸೊ ಇಲ್ಲ ಸರ್, ಇದ್ದೀನಿ ಇವಾಗ. ಸಿನಿಮಾ ವ್ಯಾಮೋಹ ಉಟ್ಕೊಂಡಿದೆ ಇಂಜಿನಿಯರ್ಗೂ ಸಿನಿಮಾಗೂ. ಸರ್ ಪ್ಯಾಷನ್ ಅಂತ ಒಂದು ಇರುತ್ತಲ್ಲ ಎಲ್ಲರಿಗೂ, ಸೊ ಇದೇ ಮಾಡ್ಬೇಕಂತ ಇದು. ಅಂದ್ರೆ ಇವಾಗ ಎಜುಕೇಶನ್ ಬಂದು ನಿಮ್ಗೆ ಕಾಲ್ ಮೇಲೆ ನಿಂತ್ಕೊಳ್ಳಕ್ಕೆ, ದುಡ್ದು ನಿಮ್ಗೆ ಜೀವನ ನಡ್ಸಕ್ ಬೇಕು. ಇದು ಕೆಲವರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ, ಇಂಜಿನಿಯರಿಂಗು ಇನ್ನು ಕೋಡಿಂಗು. ಸೊ ಅದೇ ತರ, ಬಟ್ ನನಗೆ ಎರಡರಲ್ಲೂ ಆಸಕ್ತಿ ಇದೆ. ಸೊ ಎರಡು ಮ್ಯಾನೇಜ್ ಮಾಡ್ಬೋದಲ್ಲ ಸರ್? ಅಷ್ಟೇನಾ? ಥ್ಯಾಂಕ್ ಯು ಸೋ ಮಚ್ ಪ್ರಿಷಾ. ಆಲ್ ದ ವೆರಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಸೊ ಕನ್ನಡ ಸಿನಿಮಾಗಳು ಸ್ವಲ್ಪ ತಗ್ಗಿ ಹೋಗ್ತಿದ್ದಾವೆ, ಗೊತ್ತಿಲ್ಲ ಕಾರಣಗಳು ಇದೆ, ಬಟ್ ತುಂಬಾ ಸವಾಲುಗಳಿದೆ. ಅದಕ್ಕೆ ನಾನು ಈ ತರದ ಸಿನಿಮಾಗಳನ್ನ ಹೊಸ ನಿರ್ದೇಶಕರು ಬಿಡುಗಡೆಗೆ ತಂದಾಗ ಡಿಸ್ಟ್ರಿಬ್ಯೂಟರ್ಸು ಮಂತ್ರದಂಡ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ ಜೊತೆ ಕೈ ಜೋಡಿಸಿದ್ರೆ ಅದಕ್ಕೆ ಏನು ಸಿಂಪಡಣೆ ಮಾಡಬೇಕು ಆ ಸಿನಿಮಾದ ಜಾನರ್ಗೆ, ಅದರದ್ದು ಸ್ಟಾರ್ ಕ್ಯಾಸ್ಟಿಂಗ್ ಕ್ರೂ ಲೆವೆಲ್ ನೋಡಿ ನಾವು ಅದಕ್ಕೆ ಎಷ್ಟು ನಾವು ಆರ್ಥಿಕ ಸಾಮರ್ಥ್ಯವನ್ನ ಕೊಟ್ಟು ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋದನ್ನ ಅರ್ಥಕೊಂಡು ನಾವು ಮಾಡಬೇಕಾಗುತ್ತೆ. ಅಂಥದ್ದನ್ನ ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ. ಬಟ್ ಅದು ಮೊದಲನೇ ಸಿನಿಮಾದಲ್ಲೇನೆ ಅವರಿಗೆ ಹೆಚ್ಚು ಅರ್ಥ ಆಗಿರುತ್ತೆ ಅಂತ ನಾನು ಹೇಳಲಾರೆ. ಅವರ ತಿಳುವಳಿಕೆಗೆ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ, ನಾನು ಕಲಿತಿದ್ದೀನಿ. ಬಟ್ ಒಳ್ಳೇದಾಗ್ಲಿ ಸರ್. ಒಂದು 30 ಥಿಯೇಟರ್, 30 ಥಿಯೇಟರ್, 30 ಸ್ಕ್ರೀನ್ಸ್ಗೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಮಾಡ್ತಿದ್ದೆ. ಮಲ್ಟಿಪ್ಲೆಕ್ಸ್ಗೆ ನಾವು ಹಾಕೊಂಡಿರ್ತೀವಿ. ಮಲ್ಟಿಪ್ಲೆಕ್ಸ್ ನಾವು ಇಷ್ಟೇ ಬೇಕು ಅಂತ ಕೇಳಕ್ಕೂ ಆಗಲ್ಲ. ಸೊ ಆ ಸಮಸ್ಯೆ ಇದೆ. ಆಮೇಲೆ ಇವುಗಳನ್ನ ಇಲ್ಲಿ ಹೇಗಿದೆ ಅಂದ್ರೆ ಸಿಂಗಲ್ ಥಿಯೇಟರ್ ಕೇಳ್ತೀವಿ, ಮೇನ್ ಥಿಯೇಟರ್ಗಳನ್ನ ಅಂದ್ರೆ ಕೆಲವು ಆಯ್ದ
ಊರುಗಳಲ್ಲಿ ಆಯುಧದ ಇವುಗಳನ್ನ ಥಿಯೇಟರ್ಗಳನ್ನು ಕೊಡುವಾಗ ಅವ್ರು ರೆಂಟ್ ಕೇಳ್ತಾರೆ. ಆ ರೆಂಟ್ ಕೊಡೋ ಸಾಮರ್ಥ್ಯ ಇರೋದಿಲ್ಲ. ರೆಂಟ್ ಕೊಟ್ಟು ನಿಲ್ಲಿಸ್ಬೇಕಾದ್ರೆ ನಮ್ಮ ಹತ್ರ ಆ ಸಿನಿಮಾದ ಸಾಮರ್ಥ್ಯ ಇರಬೇಕಾಗತ್ತೆ. ಸೊ ಇವೆಲ್ಲ ಒಂಥರ ಕಪ್ಪೆ ತೂಕದ ವ್ಯವಸ್ಥೆ ಆಗ್ಬಿಡುತ್ತೆ. ಅದು ಎಲ್ಲ ಅದ್ರ ಮತ್ತೆ ಈ ಹೋರಾಟ ಮಾಡಿ ಸಿನಿಮಾ ನಿಲ್ಲಿಸ್ಕೋಬೇಕು. ಅದೇ ಅದಕ್ಕೆ ಆ ಸಿಂಪರಣೆಗೆ ಎಷ್ಟು ಬೇಕೋ ಅಷ್ಟನ್ನ ಬಹಳ ಆನೆಸ್ಟ್ ಆಗಿ ನಾನು ಅವ್ರ ಜೊತೆಗೆ ಸೇರ್ ಮಾಡಿದ್ದೀನಿ ಅಂತ, ಅವರಿಗೆ ಆ ಸೂಚನೆಗಳನ್ನು ಕೊಟ್ಟು ಮಾಡಿದ್ದೀನಿ ಅಂತ ನಂಗೆ ಅನಿಸಿದೆ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ರೆಡ್ಡಿ ಸರ್, ಧನ್ಯವಾದಗಳು. ಯಾವ ಊರು ಸರ್ ತಮ್ಮದು? ಕಣ್ಣೂರು. ನೀವೇನ್ ಬಿಸ್ನೆಸ್ ಮಾಡ್ತೀವಿ? ನಾವು ಸಿವಿಲ್ ಇಂಜಿನಿಯರ್ ಮತ್ತೆ ಅಗ್ರಿಕಲ್ಚರ್. ಮೈಕ್ ಸ್ವಲ್ಪ ಹತ್ರ ತಗೊಳ್ಳಿ ಸರ್. ಆಯ್ತು, ಥ್ಯಾಂಕ್ ಆಕ್ಟ್ ಮಾಡಿದ್ರ ಸರ್? ಇಲ್ಲ ಇಷ್ಟ ಹಾಕಿದ್ರು ಬಂಡವಾಳ. ಥ್ಯಾಂಕ್ ಯು ನಿರ್ಮಾಪಕರಿಗೆ. ಸೊ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು 22ನೇ ತಾರೀಕು ತೂತ್ಕಾಸು ಚಿತ್ರ ರಿಲೀಸ್ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರ ನೋಡಿ. ಮಾಧ್ಯಮದವರು ಹೊಸಬರ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ಸಪೋರ್ಟ್ ಇರ್ಲಿ ಅಂತ ಆಶಿಸ್ತಾ, ಸರ್ ಗ್ರೂಪ್ ಪಿಕ್ಚರ್ ತಗೋತೀರಾ?